ಸೊ ಎಸ್ ನಾವು ದ ಟೂ ವೇ ಅನೋವಾ. ಸೊ ಟೂ ವೇ ಅನೋವಾದಲ್ಲಿ ಹೇಳ್ದಂಗೆ 2 ಫ್ಯಾಕ್ಟರ್ಸನ್ನು ಕೊಟ್ಟಿರ್ತಾರೆ. ಇಟ್ ಈಸ್ 2 ಫ್ಯಾಕ್ಟರ್ಸ್. ದ ಕ್ವಶನ್ ಈಸ್ ಬೇಸ್ಡ್ ಆನ್ ದ 2 ಫ್ಯಾಕ್ಟರ್ಸ್. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ವೆರೈಟೀಸ್ ಆ್ಯಂಡ್ ಕೆಮಿಸ್ಟ್ರಿ. ವೆರೈಟೀಸ್ ಯಾವ್ದಾವ್ದಿದೆ ಅಂಡರ್ ವೆರೈಟೀಸ್ ವಿ ಹ್ಯಾವ್ ಎ ಬಿ ಸಿ. ಕೆಮಿಸ್ಟ್ರಿ ಅಂತ ಬಂದರೆ 1 2 3 4. ದರ್ಫೋರ್ 2 ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಟೂ ವೇ ಅನೋವಾ. ಒನ್ ವೇ ಅನೋವಾ ಆ್ಯಂಡ್ ಟೂ ವೇ ಅನೋವಾಗೆ ವ್ಯತ್ಯಾಸನ ನೋಡೋಣ ಬೇಕಿದ್ರೆ. ಸೊ ಈ ಎಕ್ಸಾಂಪಲ್ ನೋಡ್ಬೋದು, ಫ್ಯಾಕ್ಟರ್ಸ್ ಓನ್ಲಿ ಎ ಬಿ ಸಿ ಇಷ್ಟೇ ಮಾತ್ರ ಕೊಟ್ಟಿರೋದು. ಇಲ್ಲಿ ಯಾವುದೇ ರೀತಿಯ ಫ್ಯಾಕ್ಟರ್ಸನ್ನು ಕೊಟ್ಟಿಲ್ಲ. ಎಸ್ ಈ ಎಕ್ಸಾಂಪಲಲ್ಲೂ ನೋಡಿ ಫುಡ್ 1 ಫುಡ್ 2 ಫುಡ್ 3 ಇಲ್ಲಿ ಯಾವುದೇ ರೀತಿ ಫ್ಯಾಕ್ಟರ್ಸ್ ಕೊಟ್ಟಿಲ್ಲ. therefore this is also belongs to one way ANOVA. Yes, here also you can see fertilizer 1, fertilizer 2, fertilizer 3. We have only one factor. So here you can see ಇಲ್ಲಿ ಫ್ಯಾಕ್ಟರ್ಸ್ 2 ಇದೆ. ವರ್ಕರ್ಸ್ ಬಗ್ಗೆ ಮಾತಾಡಿದ್ದಾರೆ. ವರ್ಕರ್ಸ್ ಎಷ್ಟು ಜನ ಇದ್ದಾರೆ? 1 2 3 4 5. ಅದೇ ಮಷಿನ್ ಟೈಪ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ಮಷಿನ್ ಟೈಪಲ್ಲಿ ಬಂದು ಎ ಬಿ ಸಿ ಡಿ. therefore this is belongs to two way ANOVA. ಸೊ ಈಗ ನಾನು ತಗೊಂಡಿರುವಂಥ ಎಕ್ಸಾಂಪಲ್ ಅಂದರೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್. ಸೊ ಇದನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ 2 ಫ್ಯಾಕ್ಟರ್, ದಟ್ ಈಸ್ ವೆರೈಟೀಸ್ ಆ್ಯಂಡ್ ಕೆಮಿಸ್ಟ್. ಸೊ ಇಲ್ಲೂ ಕೂಡ ಅಷ್ಟೇ ಒನ್ ವೇ ಅನೋವಾದಲ್ಲಿ ಹೆಂಗೆ ಸಾಲ್ವ್ ಮಾಡಿದ್ರು ಇದನ್ನು ಸಿಮಿಲರ್ ಆಗಿ ಸಾಲ್ವ್ ಮಾಡೋಣ. ಫಸ್ಟ್ ಏನಲ್ಲಿ ತೊಗೊಂಡ್ವಿ, ಇಲ್ಲಿ ಸಮ್ ಅಂತ ತೊಗೊಂಡ್ವಿ, ದಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಟಿ ಐ. ಸೊ ಸಮ್ಮನ್ನು ತೊಗೋಬೇಕು. ಇಲ್ಲಿ ಈ ರೋ ಅಲ್ಲಿ ಎಷ್ಟು ನಂಬರ್ಸ್ ಇದೆಯೋ ಅದಕ್ಕೆ ಸಮ್ ತೊಗೊಂಡ್ರೆ ಎಷ್ಟು ಬರುತ್ತೆ ಇಲ್ಲಿ, ದಟ್ ಈಸ್ 25. ಹಿಯರ್ ಆಲ್ಸೋ 7 + 6 + 4 + 4 ದಟ್ ಈಸ್ 21. ನೆಕ್ಸ್ಟ್ ಹಿಯರ್ 3 + 6 + 5 + 4 ದಟ್ ಈಸ್ 18. ದಿಸ್ ಇಸ್ ದ ಫಸ್ಟ್. ನೆಕ್ಸ್ಟ್ ಟಿ ಐ ಸ್ಕ್ವೇರ್. ಸೊ ಇಲ್ಲಿ ಏನು ಮಾಡಿರ್ತೀವೋ ಅದನ್ನು ಸ್ಕ್ವೇರ್ ಮಾಡಬೇಕು. 25 ಸ್ಕ್ವೇರ್ ಇಸ್ 625. 21 ಸ್ಕ್ವೇರ್ ಇಸ್ 441. ನೆಕ್ಸ್ಟ್ 18 ಸ್ಕ್ವೇರ್ ಇಸ್ 324. ನೆಕ್ಸ್ಟ್ ಏನು ಮಾಡಿದ್ವಿ ಅಲ್ಲಿ, ಟಿ ಐ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಐ. ಎನ್ ಐ ಮೀನ್ಸ್ ಇಲ್ಲಿ ಎಷ್ಟು ಈ ಒಂದು ರೋ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ನಂಬರ್ಸ್ ಇದೆ. ಸೊ ಟಿ ಐ ಸ್ಕ್ವೇರ್ ಅನ್ನುವಂಥದ್ದು ಇದು ಡಿವೈಡೆಡ್ ಬೈ ಎನ್ ಐ. ಎನ್ ಐ ಮೀನ್ಸ್ 1 2 3 4. therefore 625 ಡಿವೈಡೆಡ್ ಬೈ 4. ಇಲ್ಲೂ ಕೂಡ ನೋಡ್ಬೋದು 441 ಡಿವೈಡೆಡ್ ಬೈ 4 ಇದೆ. ಸೊ ಇಲ್ಲಿ ಬೇಕಿದ್ರೆ ನೀವು ಡಬಲ್ ಲೈನನ್ನು ಹಾಕೋಬೋದು. ಓಕೆ, ಜಸ್ಟ್ ಫಾರ್ ನಿಮಗೆ ಗೊತ್ತಾಗಲಿ ಯಾವ್ದು ಮಾತ್ರ ನಂಬರ್ಸ್ ಅಂತ. ಸೊ 625 ಡಿವೈಡೆಡ್ ಬೈ 4. ಹಿಯರ್ 441 ಡಿವೈಡೆಡ್ ಬೈ 4. 324 ಡಿವೈಡೆಡ್ ಬೈ 4. ಸೊ ದ ಆನ್ಸರ್ ಈಸ್ 156.25. ಹಿಯರ್ 110.25 ಆ್ಯಂಡ್ ಹಿಯರ್ 81. ಸೊ ಇದೇ ರೀತಿ ಅಲ್ವಾ ಒನ್ ವೇ ಅನುವಾದಲ್ಲೂ ಮಾಡಿದ್ದು. ಸೊ ಟೂ ವೇ ಅನುವಾದಲ್ಲಿ ಆ್ಯಡಪ್ ಏನಾಗುತ್ತೆ ಅಂತಂದರೆ ಇದನ್ನು ನಾವು ರೋ ವೈಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ಈಗ ಮಾಡಿದ್ದು ರೋ ವೈಸ್. ಈಗ ಇಲ್ಲಿ ಕಾಲಮ್ ವೈಸ್ ಕೂಡ ಮಾಡೋದು, ದಟ್ ಈಸ್ ನಥಿಂಗ್ ಬಟ್ 2 ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಒನ್ ವೇ ಆ್ಯಂಡ್ ಟೂ ವೇ ಅನುವಾ. ಇಲ್ಲೂ ಕೂಡ ಸಮ್ ತಗೋತೀವಿ, ಅದನ್ನು ನಾವು ಟಿ ಜೆ ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಹೇಗೆ ಇದನ್ನು ಆ್ಯಡ್ ಮಾಡಿದ್ವೋ ಬಟ್ ಈಗ ಇದನ್ನು ಆ್ಯಡ್ ಮಾಡಬೇಕು. 8 + 7 + 3 ದಟ್ ಈಸ್ 18. ನೆಕ್ಸ್ಟ್ 5 + 6 + 6 ದಟ್ ಈಸ್ 17. ನೆಕ್ಸ್ಟ್ 5 + 4 + 5 ದಟ್ ಈಸ್ 14. ನೆಕ್ಸ್ಟ್ ದಿಸ್ ಇಸ್ 15. ರೈಟ್? ಎಸ್. ಸೊ ಕಂಡೀಷನ್ ಏನಂತಂದರೆ ಇಲ್ಲಿ ಟಿ ಐ ಮಾಡಿ ಸಮ್ಮನ್ನು ತೊಗೊಂಡಿರ್ತೀವಿ, ಇಲ್ಲಿ ಟೀಚರ್ ಸಮ್ಮನ್ನು ತೊಗೊಂಡಿರ್ತೀವಿ. ಇವೆರಡೂ ಕೂಡ ಸೇಮ್ ಬರಬೇಕು. ಇದನ್ನು ಆ್ಯಡ್ ಮಾಡಿದಾಗ ಏನೋ ಒಂದು ನಂಬರ್ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ 64. ಇದನ್ನು ಕೂಡ ಆ್ಯಡ್ ಮಾಡಿದ್ರೆ 64 ಬರಬೇಕು ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ಟಿ. ಓಕೆ, ಈ ಇನ್ಫಾರ್ಮೇಷನ್ ನಮಗೆ ಬೇಕು. ಟಿ ಈಸ್ ಈಕ್ವಲ್ಸ್ ಟು 64. 64 ಅಂತಂದ್ರೆ ಏನಿಲ್ಲ, ಇದನ್ನು ಆ್ಯಡ್ ಮಾಡಿದಾಗ ಸೇಮ್ ಬಂದಿರಬೇಕು, ಇದನ್ನು ಆ್ಯಡ್ ಮಾಡಿದಾಗ ಸೇಮ್ ಆನ್ಸರ್ ಬಂದಿರಬೇಕು. ನೆಕ್ಸ್ಟ್ ಇಲ್ಲಿ ಟಿ ಐ ಆಯಿತು, ಟಿ ಐ ಸ್ಕ್ವೇರ್ ಬೈ ಎನ್ ಐ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಟಿ ಜೆ. ನೆಕ್ಸ್ಟ್ ಟಿ ಜೆ ಸ್ಕ್ವೇರ್. ನೆಕ್ಸ್ಟ್ ಟಿ ಜೆ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಜೆ. ಟಿ ಜೆ ಸ್ಕ್ವೇರ್ ಅಂತಂದರೆ ಟಿ ಜೆ ಬಂದಿದೆ, ಅದನ್ನು 18 ಸ್ಕ್ವೇರ್ ಮಾಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಟಿ ಜೆ ಸ್ಕ್ವೇರ್. ಸೊ ಸ್ಕ್ವೇರ್ ಮಾಡಿದ್ರೆ 324. ನೆಕ್ಸ್ಟ್ 17 ಸ್ಕ್ವೇರ್ ಈಸ್ 289. ನೆಕ್ಸ್ಟ್ 14 ಸ್ಕ್ವೇರ್ ಈಸ್ 196. ನೆಕ್ಸ್ಟ್ 15 ಸ್ಕ್ವೇರ್ ಈಸ್ 225. ರೈಟ್? ಸೊ ನೆಕ್ಸ್ಟ್ ಈಸ್ ಟಿ ಜೆ ಸ್ಕ್ವೇರ್ ಬೈ ಎನ್ ಜೆ. ಇಲ್ಲಿ ಎನ್ ಐ ಅಂತಂದರೆ ಇಲ್ಲಿ ಈ ರೋ ಅಲ್ಲಿ ಎಷ್ಟು ನಂಬರ್ಸ್ ಇದೆ ಅದನ್ನು ತಗೋತಾ ಇದ್ವಿ 4 ಅಂತ. ಬಟ್ ಇಲ್ಲಿ ಎನ್ ಜೆ ಅಂತಂದರೆ ಈ ಕಾಲಮಲ್ಲಿ ಪರ್ಟಿಕ್ಯುಲರ್ ಈ ಕಾಲಮಲ್ಲಿ ಎಷ್ಟು ನಂಬರ್ಸ್ ಇದೆ 1 2 3. therefore ಟಿ ಜೆ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಜೆ ಅಂತಂದರೆ 324 ಡಿವೈಡೆಡ್ ಬೈ 3. ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟು ಬರುತ್ತೆ 108. ನೆಕ್ಸ್ಟ್ 289 ಡಿವೈಡೆಡ್ ಬೈ 3 ದಟ್ ಈಸ್ 96.33. ನೆಕ್ಸ್ಟ್ 196 ಡಿವೈಡೆಡ್ ಬೈ ಅಗೇನ್ 3 ದಟ್ ಈಸ್ 65.33. ನೆಕ್ಸ್ಟ್ 225 ಡಿವೈಡೆಡ್ ಬೈ 3 again 3, right? therefore 75. This is the column, this is the table we need. Okay, so after this, so now we have t is equals to 64 and n means number of observations 1 2 3 4 5 6 7 8 9 10 11 12. therefore n is equals to 12. Okay, next we need to find out, the very first is we have to find out the grand total. ಒನ್ ಮೇಲೆ ಹೇಗೆ ಮಾಡಿದ್ರು ಇಲ್ಲೂ ಕೂಡ ಅಷ್ಟೇ ಎಲ್ಲ ಅಬ್ಸರ್ವೇಷನನ್ನು ಸ್ಕ್ವೇರ್ ಮಾಡ್ತಾ ಹೋಗಬೇಕು ಆ್ಯಂಡ್ ವಿ ಹ್ಯಾವ್ ಟು ಆ್ಯಡ್ ಇಟ್. 8 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ 8 ಸ್ಕ್ವೇರ್ 5 ಸ್ಕ್ವೇರ್ 5 ಸ್ಕ್ವೇರ್ 7 ಸ್ಕ್ವೇರ್ 7 ಸ್ಕ್ವೇರ್ 6 ಸ್ಕ್ವೇರ್ 4 ಸ್ಕ್ವೇರ್ 4 ಸ್ಕ್ವೇರ್ 3 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ 5 ಸ್ಕ್ವೇರ್ 4 ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ಸ್ ಟು, ಇದನ್ನು ಫುಲ್ಲು ಆ್ಯಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 366 ಬರ್ತಿದೆ ಆನ್ಸರ್. ರೈಟ್? Yes. Now the second one is we have to find out the correction factor, that is CF, which is equals to same as it is one ಮೇಲೆ ಹೇಗೆ ಮಾಡಿದ್ರು ಇಲ್ಲೂ ಕೂಡ the same formula, t square divided by n square. t ಅನ್ನೋದು ಏನಿದೆ 64 is there, therefore 64 square whole divided by 12. therefore the answer is 341.33. this is the answer. First we have to find out the grand total, then the CF, then the third one is
TSS R SST, which is equals to grand total minus CF. So grand total answer ಇದೆ. ನೆಕ್ಸ್ಟ್ CF ಆನ್ಸರ್ ಇದೆ. ಜಸ್ಟ್ ಇದರಿಂದ ಇದನ್ನು ಮೈನಸ್ ಮಾಡಿದ್ರೆ ದಟ್ ಇಸ್ ದ ಆನ್ಸರ್. 366 minus 341.33 ವಿಚ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 24.67. ಓಕೆ, ನೆಕ್ಸ್ಟ್ ಒನ್ ವೇ ಅನ್ನೋದಲ್ಲಿ ಇಷ್ಟು ಕೂಡ ಸೇಮ್ ಮಾಡಿದ್ವಿ. ಗ್ರ್ಯಾಂಡ್ ಟೋಟಲ್ CF ಆ್ಯಂಡ್ SST. ಇದಾದಮೇಲೆ ಏನು ಮಾಡಿದ್ವಿ? ಒನ್ ವೇಲಿ SSCನ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ SSRನ ಫೈಂಡ್ ಔಟ್ ಮಾಡಿದ್ವಿ ಫಸ್ಟ್. ದಟ್ ಮೀನ್ಸ್ ರೋ ವೈಸ್ ಅಂತಂದರೆ ಇದು. ಓಕೆ, ಸೊ ರೋ ವೈಸ್ ಅನ್ನು ತೊಗೊಂಡ್ವಿ. ದೇರ್ಫೋರ್ ಯು ಹ್ಯಾವ್ ಟು ಕನ್ಸಿಡರ್ ದಿಸ್. ಇದನ್ನು ಸಮ್ ತೊಗೋಬೇಕು. ದೇರ್ಫೋರ್ ಸಮ್ ಆಫ್ TI²/NA. ಇದನ್ನು ಮಿಸ್ ಮಾಡ್ಕೋಬೇಡಿ. ಆರ್ ಅಂತ ಅಂದರೆ ಇದನ್ನು ತೊಗೋಬೇಕು. ನೆಕ್ಸ್ಟ್ ಸಿ ಅನ್ನುವಂಥದ್ದು ಬರುತ್ತೆ, ಅವಾಗ ಇಲ್ಲಿರೋದನ್ನು ತೊಗೋಬೇಕು. ಸೊ ಆರ್ ಇಸ್ ನಥಿಂಗ್ ಬಟ್ ಇದನ್ನು ಸಮ್ ತೊಗೋಬೇಕು. ಸಮ್ ತೊಗೊಂಡ್ರೆ ಏನಾಗುತ್ತೆ? ಮೈನಸ್ CF. ದ ಫಾರ್ಮುಲಾ ಈ ಸಮ್ ಆಫ್ TI²/NA ಮೈನಸ್ CF. ಸಮ್ ಆಫ್ TI²/NA ಅಂತಂದರೆ ಇದು ಇಲ್ಲಿ ಆನ್ಸರ್ ಬಂದಿದ್ದಿಲ್ಲ, ಅದನ್ನೆಲ್ಲ ಆ್ಯಡ್ ಅಪ್ ಮಾಡಬೇಕು. 156.25 ಪ್ಲಸ್ 110.25 ಪ್ಲಸ್ 81. ಎಸ್, 156.25 ಪ್ಲಸ್ 110.25 ಪ್ಲಸ್ 81 minus CF. CF is 341.33. So the answer is 6.17. This is the answer. Now the column wise. This is the fifth one. Column wise. SSC, which is equals to sum of TJ² by NJ minus CF. TJ ಅಂತಂದರೆ you have to consider this as ಇದು ಆನ್ಸರ್ ಬಂದಿದೆಯಲ್ಲ, ಇದನ್ನು ಈಗ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಆನ್ಸರ್ ಇಸ್ 108 ಪ್ಲಸ್ 96.33 ಪ್ಲಸ್ 65.33 ಪ್ಲಸ್ 75 minus CF. CF value is 341.33. Therefore the answer is 3.33. Okay, now the next one, sixth one. So now SSE. SSE ಅಂತಂದರೆ TSS RSST minus SSR minus SSC. ಇದೆಲ್ಲ ವ್ಯಾಲ್ಯೂಸ್ ನಮ್ಮ ಹತ್ರ ಆಲ್ರೆಡಿ ಇದೆ. SST ಅಥವಾ TSS ಆನ್ಸರ್ ಏನು ಬಂದಿದೆ? 24.67 ಮೈನಸ್ SSR is 6.17 ಮೈನಸ್ ದಿಸ್ ಒನ್ SSC ಆನ್ಸರ್ is 3.33. ಇಷ್ಟು ನಮಗೆ ಬೇಕಾಗಿರುವಂಥದ್ದು. ಆ್ಯಂಡ್ ನಾವು ಯು ಕ್ಯಾನ್ ರೈಟ್ ರೋಸ್ ಎಷ್ಟಿದೆ ಆ್ಯಂಡ್ ಕಾಲಮ್ಸ್ ಎಷ್ಟಿದೆ. ರೋಸ್ ಅಂತ ಅಂದರೆ ದಿಸ್ ಒನ್ 1 2 3. Okay, now columns 1 2 3 4. So columns is 4. ಇಷ್ಟು ಇನ್ಫಾರ್ಮೇಷನ್ ಆದಮೇಲೆ ನೀವು ಮ್ಯಾಥಮೆಟಿಕ್ಸ್ ಬುಕ್, ದಟ್ ಈಸ್ ಹ್ಯಾಂಡ್ ಬುಕ್ಕಲ್ಲಿ ನಿಮಗೆ ಅವರೇ ಕೊಟ್ಟಿದ್ದಾರೆ 2 ವೇ ಅನ್ನೋವಾದಲ್ಲಿ. ಬಟ್ ಅಲ್ಲಿ 2 ವೇ ಅನ್ನೋವ ಹ್ಯಾಂಡ್ ಬುಕ್ಕಲ್ಲಿ ಈ ಫಾರ್ಮುಲಾ ರಾಂಗ್ ಆಗಿದೆ. SSC ಈಸ್ ಟು TSS ಮೈನಸ್ SSC ಅಂತ ಕೊಟ್ಟಿದ್ದಾರೆ. ಬಟ್ 2 ವೇಗೆ ಇವೆರಡೂ ಕೂಡ ಮೈನಸ್ ಮಾಡಬೇಕು. ಅದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ ಹ್ಯಾಂಡ್ ಬುಕ್ಕಲ್ಲಿ. ಸೊ ಹ್ಯಾಂಡ್ ಬುಕ್ಕಲ್ಲಿ ನೀವು ಇಲ್ಲಿ ನೋಡ್ತಿದ್ದೀರಾ, ಈ ಟೇಬಲ್ ಅವರೇ ಕೊಟ್ಟಿರ್ತಾರೆ. ಆ ಟೇಬಲ್ ಥರನೇ ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಬರ್ಕೋತೀರಾ. ಈ ವ್ಯಾಲ್ಯೂಸ್ನೆಲ್ಲ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಎಸ್, ಈ ಟೇಬಲನ್ನು ನೀವು ಹ್ಯಾಂಡ್ ಬುಕ್ಕಲ್ಲಿ ನೋಡ್ಬೋದು. ದ ಫಸ್ಟ್ ಒನ್ ಈಸ್ ಸೋರ್ಸ್ ಆಫ್ ವೇರಿಯನ್ಸ್. 2 ವೇ ಅನ್ನೋವಾಗೆ ಟೇಬಲ್ ಅಂತ ಅಲ್ಲಿರುತ್ತೆ. ಸೊ ಸೋರ್ಸ್ ಆಫ್ ವೇರಿಯನ್ಸ್, ಸಮ್ ಸ್ಕ್ವೇರ್, ಡಿಗ್ರಿ ಆಫ್ ಫ್ರೀಡಮ್, ಮೀನ್ ಸ್ಕ್ವೇರ್, F ರೇಷಿಯೋ, ಬಿಟ್ವೀನ್ ಕಾಲಮ್ಸ್, ಬಿಟ್ವೀನ್ ರೋಸ್, ವಿತಿನ್ ದ ಸ್ಯಾಂಪಲ್ಸ್, ಆರ್ ಎಲ್ಸ್ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಎರರ್ಸ್. So now SSC, SSR, SSE, C minus 1, R minus 1, C minus 1 into R minus 1. Here we have MSC, MSR, MSE, and here we have taken the F ratio. That is F is nothing but MSC divided by MSE, and F is nothing but MSR divided by MSE. We have all these values. Just substitute here. SSC ಅಂತಂದ್ರೆ ಯಾವುದು? So SSC ಗೆ ಆನ್ಸರ್ ಏನು ಬಂದಿದೆ? 3.33. So here we have 3.33. Next SSR ಅಂತಂದ್ರೆ ಏನು ಬಂದಿದೆ ಆನ್ಸರು? 6.17. ನೆಕ್ಸ್ಟ್ SSE ಅಂತಂದ್ರೆ ಏನು ಬಂದಿದೆ? ಸೊ SSE is nothing but 15.17. therefore 15.17. now columns ಅಂತಂದರೆ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. 1 2 3 4. ಸೊ ಈ 4 1 2 3 4. ಸೊ C minus 1 ಅಂತಂದರೆ 4 minus 1, that is equals to 3. next R, rows. here 1 2 3. therefore 3 minus 1, that is 2. right? next C minus 1, R minus 1. C minus 1 ಅಂತಂದರೆ 3 into 2, that is 6. okay, now MSC ಅಂತಂದರೆ ರೇಷಿಯೋ ಆಫ್ ದಿಸ್ ಟು 3.33 divided by 3 ಮಾಡಬೇಕು. ಆನ್ಸರ್ ಈಸ್ 1.11. ನೆಕ್ಸ್ಟ್ ಇದ್ರ ರೇಷಿಯೋ 6.17 divided by 2. the answer is 3.08. next ratio of this two 15.17 divided by 6, which is equals to 2.58. next MSC divided by MSC ಅಂತಂದರೆ 1.11 divided by 2.58. ಏನು ಆನ್ಸರ್ ಬರುತ್ತೆ? 2.28. ನೆಕ್ಸ್ಟ್ MSR divided by MSE. MSR ಏನು ಬಂದಿದೆ? 2.08 divided by 2.53. ಸೊ 1.22. ದಿಸ್ ಇಸ್ ಇದನ್ನು ಕಾಲಮ್ ವೈಸ್ ಅಂತ ತಗೊಳ್ಳೋಣ, ಇದನ್ನು ರೋ ವೈಸ್ ಅಂತ ತಗೊಳ್ಳೋಣ. ಈ ವ್ಯಾಲ್ಯೂಸನ್ನು ನೀವು ಟೇಬಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಆ ಟೇಬಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿದಾಗ ನಿಮಗೆ ರೋ ವೈಸ್ ಕ್ಯಾನ್ಸಲ್ ಆಗುತ್ತಾ ಅಥವಾ ರೋ ವೈಸ್ ಅಕ್ಸೆಪ್ಟ್ ಆಗುತ್ತಾ? ಇಫ್ ಇನ್ ಕೇಸ್ ಅದನ್ನು ಟೇಬಲ್ ವ್ಯಾಲ್ಯೂ ಹೇಗೆ ನೋಡೋದು ಅಂತಂದರೆ, ಕಾಲಮ್ ಅಂತಂದರೆ ಯಾವ್ಯಾವ ರೇಷನ್ ತೊಗೊಂಡಿದ್ದೀವಿ, ದಿಸ್ ಆ್ಯಂಡ್ ದಿಸ್ ಅಲ್ವಾ. ದೇರ್ಫೋರ್ ಈ ಡಿಗ್ರಿ ಆಫ್ ಫ್ರೀಡಮನ್ನು ನೋಡಬೇಕು. 3, 6. ಸೊ FC ಅನ್ನುವಂಥದ್ದು 2.28 ಬಂದಿದೆ. ಇದು ನಮ್ಮ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ. ಇದನ್ನು ನಾವು ಟೇಬಲ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಬೇಕು. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ, FC ಅಂತಂದರೆ ರೇಷೋ ತೊಗೊಂಡಿರೋದು ದಿಸ್ ಆ್ಯಂಡ್ ದಿಸ್. ದೇರ್ಫೋರ್ ಡಿಗ್ರಿ ಆಫ್ ಫ್ರೀಡಮಲ್ಲೂ ಕೂಡ ಇದು ಮತ್ತು ಇದನ್ನು ತಗೋಬೇಕು. 3, 6 ಈ ವ್ಯಾಲ್ಯೂನ ನೀವು ಒಂದು ಟೇಬಲಲ್ಲಿ ನೋಡಬೇಕು. ನೆಕ್ಸ್ಟ್ FR ಈಸ್ ನಥಿಂಗ್ ಬಟ್ 1.22 ಬಂದಿದೆ. ಆರಿಗೆ ಯಾವ ಕಂಪೇರ್ ಮಾಡ್ತೀರಾ, ಯಾವ ರೇಷೋ ತೊಗೊಂಡ್ರಿ, ಇದು ತೊಗೊಂಡ್ವಿ. ದೇರ್ಫೋರ್ ಇಲ್ಲೂ ಕೂಡ ರೇಷೋನ ದಿಸ್ ಆ್ಯಂಡ್ ದಿಸ್ ತಗೋಬೇಕು. F of 2, 6 ಅನ್ನುವಂಥದ್ದು ಟೇಬಲ್ ವ್ಯಾಲ್ಯೂ ನೋಡಬೇಕು. ಹೆಂಗೆ ನೋಡ್ತೀರಾ ಟೇಬಲ್ ವ್ಯಾಲ್ಯೂ?